ನನ್ನ ಹೆಂಡತಿಯನ್ನು ಹಳ್ಳಿಯವಳು ಎಂದು ದೂರ ಇಟ್ಟಿದ್ದೆ. ಒಂದು ದಿನ ಅವಳು ಸುಂದರವಾಗಿ ರೆಡಿಯಾಗಿದ್ದಳು. ನನ್ನನ್ನು ಇಂಪ್ರೆಸ್ ಮಾಡಲು ನಾನು ಸರಿಯಾಗಿ ಅವಳನ್ನು ನೋಡಿಲ್ಲ. ಇದರಿಂದ ಕೋಪಗೊಂಡು ಮಲಗಿದ್ದ ನನ್ನ ಮೇಲೆ ಬಂದು ನನ್ನ ತುಟಿಗಳಿಗೆ ಮುತ್ತು ಕೊಟ್ಟಳು. ನನ್ನ ಶರ್ಟಿನ ಬಟನನ್ನು ತೆಗೆಯಲು ಆರಂಭಿಸಿದಳು. ನನ್ನ ಎದೆ, ಸೊಂಟ, ಹೊಟ್ಟೆ ಮೇಲೆ ಅವಳ ಕೈನಿಂದ ಮುಟ್ಟುತ್ತಿದ್ದಳು. ಆ ಸ್ಪರ್ಶ ತುಂಬ ಹೊಸದಾಗಿತ್ತು. ಅವಳ ಕೈ ತುಂಬ ಮಧುರವಾಗಿತ್ತು. ಅವಳ ಉದ್ದವಾದ ಕೂದಲು ನನ್ನ ದೇಹದ ಮೇಲೆ ಬೀಳುತ್ತಿತ್ತು. ಅವಳ ತುಟಿಯ ಸ್ಪರ್ಶ ನನ್ನ ದೇಹವನ್ನು ಅಲ್ಲಾಡಿಸಿತು. ರೋಮಾಂಚನವಾಗಲು ಶುರುವಾಯಿತು. ನನಗೂ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ನಾನೂ ಕೂಡ ಅವಳ ಸೀರೆ ತೆಗೆಯಲು ಆರಂಭಿಸಿದೆ. ಮುಂದೆ ಅವಳ ಸೊಂಟದ ಮೇಲೆ ನನ್ನ ಕೈ ಆಡಿಸಿದೆ. ನನ್ನ ಹೆಸರು ರವಿ, ಜಮೀನ್ದಾರರ ಮಗ. ಅಪ್ಪ ಅಮ್ಮನಿಗೆ ನಾನೆಂದರೆ ತುಂಬ ಇಷ್ಟ. ಏಕೆಂದರೆ ತುಂಬ ಆಸೆ ಇದ್ದುದರಿಂದ ಅಜ್ಜಿ ತಾತ ಯಾವಾಗಲೂ 4 ಮಕ್ಕಳು ಬೇಕು ಅಂತ ಹೇಳುತ್ತಿದ್ದರು. ನಾನು ಹುಟ್ಟಿದ ಮೇಲೆ ಯಾವುದೇ ಸಂತಾನವಿಲ್ಲ. ನಾನು ದೊಡ್ಡವನಾದಂತೆ ತಿಳಿಯಿತು. ಅಪ್ಪನ ದುಶ್ಚಟಗಳಿಂದ ಅಮ್ಮನನ್ನು ಸೇರುತ್ತಿರಲಿಲ್ಲ. ನಾನು ಹುಟ್ಟಿದ ಮೇಲೆ ಅಮ್ಮ ಬಾಣಂತನಕ್ಕೆ ಹೋಗಿದ್ದಾಗ ಅಪ್ಪ ಬೇರೆ ಒಂದು ಹೆಂಗಸಿನ ಜೊತೆ ದೈಹಿಕವಾದ ಕ್ರಿಯೆಯನ್ನು ಇಟ್ಟುಕೊಂಡಿದ್ದ. ಅದಕ್ಕಾಗಿ ಅಮ್ಮ ಬಂದ ಮೇಲೂ ಕೂಡ ಅವಳನ್ನು ಸೇರುತ್ತಿರಲಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಯಾವಾಗಲೂ ಬೈಯುತ್ತಿದ್ದ. ನನಗೆ ಇನ್ನೂ ನೆನಪಿದೆ, ನಾನು ಚಿಕ್ಕವಳಾಗಿದ್ದಾಗ ಅಪ್ಪನಿಗೆ ಅಮ್ಮನ ಮುಖ ಕಂಡರೆ ಆಗುತ್ತಿರಲಿಲ್ಲ. ಯಾವಾಗಲೂ ಏನಾದರೂ ಒಂದು ನೆಪ ಹೇಳಿ ಅಮ್ಮನನ್ನು ದೂರ ಇಡುತ್ತಿದ್ದ. ಅಮ್ಮನ ಜೊತೆ ಚೆನ್ನಾಗಿ ಮಾತನಾಡಿದ್ದು ನಾನು ನೋಡೇ ಇಲ್ಲ. ಅಜ್ಜಿಯಾದವಳು ನಿನಗೆ ಇರಬೇಕು, ಗಂಡನನ್ನು ಹೇಗೆ ದಾರಿಗೆ ತರಬೇಕು ಅಂತ. ಅಂಕುಶ ನಿನ್ನ ಕೈಯಲ್ಲಿ ಇರಬೇಕು. ಅಪ್ಪನಿಗೆ ಅಮ್ಮನನ್ನು ಕಂಡರೆ ಇಷ್ಟವೇ ಇಲ್ಲ ಅಂದ ಮೇಲೆ ಅಮ್ಮ ಏನು ತಾನೇ ಮಾಡಿದರೆ ಪ್ರಯೋಜನ? ಸ್ವಲ್ಪವಾದರೂ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು ಅಲ್ಲವೇ? ಅಪ್ಪ ಜಮೀನ್ದಾರರ ಮಗ ಆಗಿದ್ದರಿಂದ ನಾನು ಏನು ಮಾಡಿದರೂ ನಡೆಯುತ್ತದೆ ಅನ್ನುವ ಕೊಬ್ಬು, ಜಂಬ, ದುರಹಂಕಾರ. ಏಕೆಂದರೆ ಸ್ವಲ್ಪ ಸಮಯ ನಾನು ಕೂಡ ಅಪ್ಪನ ಮಾತನ್ನು ಕೇಳುತ್ತಿದ್ದೆ. ಅಮ್ಮನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಹೆಚ್ಚು ಕಡಿಮೆ ನನಗೆ ಆಗ 10 ರಿಂದ 12 ವರ್ಷ ವಯಸ್ಸು. ನನ್ನ ಕಣ್ಣಾರೆ ಕಂಡಿದ್ದೇನೆ. ಅಪ್ಪನನ್ನು ಇಷ್ಟಪಡಿಸಲು ಅಮ್ಮ ಮಾಡುವ ಕೆಲಸಗಳು ಎಷ್ಟೊಂದು ಇತ್ತು ಆದರೆ ಕೂಡ ಅಪ್ಪನಿಗೆ ಅಮ್ಮನ ಮೇಲೆ ಪ್ರೀತಿ ಬರುತ್ತಿರಲಿಲ್ಲ. ಯಾವಾಗಲೂ ಅವಳ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದ. ಸಂಜೆ ಆದ ನಂತರ ಅವಳ ಗೆಳತಿಯ ಜೊತೆ ಹೊರಗಡೆ ಹೋಗುತ್ತಿದ್ದ. ಕೆಲವು ಬಾರಿ ನನ್ನ ಗೆಳತಿಯರು, ಅವರ ಅಪ್ಪ ಅಮ್ಮ ಕೂಡ ಕೇಳಿದ್ದಾರೆ, ನಿನ್ನ ಅಪ್ಪ ಯಾವಾಗಲೂ ಒಂದು ಹುಡುಗಿಯ ಜೊತೆ ಪಿಕ್ಚರ್ಗೆ ಬರುತ್ತಾರೆ, ನಮಗೆ ಸಿಕ್ಕಿದ್ದಾರೆ, ಅವರು ಯಾರು ಅಂತ ಕೇಳುತ್ತಿದ್ದರು. ಆಗ ನನಗೆ ತಿಳಿಯದೆ, ಅರ್ಥವಾಗದೆ ಅಮ್ಮನ ಬಳಿ ಹೋಗಿ ಕೇಳಿದಾಗ ಅಮ್ಮ ಜೋರಾಗಿ ಅಳುತ್ತಿದ್ದಳು. ನನಗೆ ಭಯವಾಗುತ್ತಿತ್ತು. ಅವಳನ್ನು ಮಾತನಾಡಿಸುವುದನ್ನು ಬಿಟ್ಟಿದ್ದೆ. ಮಾತಿಗೂ ಅಳುತ್ತಿದ್ದಳು. ಅವಳ ಕಣ್ಣೀರು ನೋಡಿದಾಗ ನನಗೆ ಸಂಕಟವಾಗುತ್ತಿತ್ತು. ಇದೇ ಮೊದಲ ಬಾರಿ ಅಲ್ಲ, ತುಂಬ ಬಾರಿ. ನಂತರ ಅಪ್ಪನನ್ನು ಬಿಟ್ಟು ನಾನು ಅಮ್ಮನ ಕಡೆ ಮಾತನಾಡುವುದನ್ನು, ಅಮ್ಮ ಹೇಳಿದ್ದನ್ನು ಕೇಳಿಸಿಕೊಳ್ಳುವುದನ್ನು ಶುರು ಮಾಡಿದೆ. ಏಕೆಂದರೆ ಅಪ್ಪ ಬಿಟ್ಟಿದ್ದ. ಅಜ್ಜಿ ತಾತ ಇನ್ನೊಂದು ಮಗು ಬೇಕು ಅಂತ ಯಾವಾಗಲೂ ಕಾಟ ಕೊಡುತ್ತಿದ್ದರು. ಯಾರಿಗೆ ಮಕ್ಕಳಾದರೂ ಕೂಡ ಮೊದಲು ಅಮ್ಮನನ್ನು ಬೈಯುತ್ತಿದ್ದರು. ಒಂದು ಮಗು ಎತ್ತುಬಿಟ್ಟೆ, ಇಷ್ಟೊಂದು ಆಸ್ತಿ ಇದೆ, ನಿನಗೆ ಸ್ವಲ್ಪವೇ ಆಸ್ತಿ ಕೊಡುವುದು, ಬೇರೆಯವರಿಗೆ ಕೊಡುತ್ತೇನೆ ಅಂತ. ಕೂತರೆ ನಿಂತರೆ ಆಸ್ತಿ, ದುಡ್ಡು, ಒಡವೆ, ಐಶ್ವರ್ಯದ ಬಗ್ಗೆ ಮಾತನಾಡುತ್ತಿದ್ದರು. ಆಗ ಅನಿಸುತ್ತಾ ಇದ್ದದ್ದು ಒಂದೇ ಮಾತು, ಇವರು ಅಂದರೂ ಆಡಿದರೂ ಅಮ್ಮ ಸುಮ್ಮನೆ ಇರುತ್ತಾಳೆ, ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅದಕ್ಕೆ ಚೆನ್ನಾಗಿ ಓದಿದೆ, ಕೆಲಸಕ್ಕೆ ಸೇರಬೇಕು ಅಂತ ಹಗಲು ರಾತ್ರಿ ಓದಿದೆ. ನಾನು ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಂಡೆ. ನಮ್ಮ ಊರಿನಲ್ಲಿ ನಾನೇ ಜಾಸ್ತಿ ಓದಿರುವುದು, ಅಷ್ಟೊಂದು ಓದಿದ್ದೇನೆ. ನಾನು ದೊಡ್ಡವನಾದಂತೆ ಅಮ್ಮನ ಮೇಲೆ ಪ್ರೀತಿ ತೋರಿಸಲು ಶುರು ಮಾಡಿದೆ. ಅಜ್ಜಿ ತಾತ ಅಪ್ಪ ಅವಳನ್ನು ಬೈಯೋದನ್ನು ಕಡಿಮೆ ಮಾಡಿದ್ದಾರೆ. ಮೊದಲಷ್ಟು ಹಿಂಸೆ ಕೊಡುವುದಿಲ್ಲ. ಏಕೆಂದರೆ ಇರುವುದು ನಾನೊಬ್ಬನೇ ಮಗ. ಎಲ್ಲಿ ಅವರನ್ನೆಲ್ಲ ಬಿಟ್ಟು ದೂರ ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ? ಈ ವಯಸ್ಸಾದ ಕಾಲದಲ್ಲಿ ಅವರಿಗೆ ಯಾರೂ ಇರುವುದಿಲ್ಲ ಅನ್ನುವ ಭಯ ಇರಬೇಕು. ಇಂದು ಸಡನ್ನಾಗಿ ಅಮ್ಮ ಫೋನ್ ಮಾಡಿದಳು. ತಾತನಿಗೆ ತುಂಬ ಹುಷಾರಿಲ್ಲ, ಬಹಳ ಬೇಗ ನೀನು ಬಂದು ಬಿಡು,
ಅವರ ಆರೋಗ್ಯ ಹದಗೆಟ್ಟಿದೆ ಅಂತ ಭಯದಿಂದ ಹೇಳಿದಳು. ನಾನು ತಾತನಿಗೆ ಏನಾಯಿತು ಅಂತ ಓಡಿ ಹೋದೆ. ಆದರೆ ಅಲ್ಲಿದ್ದ ದೃಶ್ಯವನ್ನು ನೋಡಿ ನನ್ನ ಎದೆ ಅಲುಗಾಡಿತು. ನಿಜವಾಗಲೂ ಅವರ ಆರೋಗ್ಯ ತುಂಬ ಹಾಳಾಗಿದೆ. ತಾತನ ಬಾಯಿಗೆ ಗಂಗಾಜಲ ಬಿಡುತ್ತಿದ್ದಾರೆ. ಆಗ ಅಪ್ಪ ಹೇಳಿದರು, ನಿನಗಾಗಿ ಕಾಯುತ್ತಿದ್ದಾರೆ, ಅವರ ಕೊನೆಯ ಆಸೆ ತೀರಿಸಿಬಿಡು ಮಗನೇ ಅಂತ. ನನ್ನನ್ನು ತಬ್ಬಿಕೊಂಡು ಅಳುತ್ತಿದ್ದಾರೆ. ಏನು ಅಂತ ಕೇಳಿದಾಗ ತಾತನ ಗೆಳೆಯನ ಮೊಮ್ಮಗಳನ್ನು ಮದುವೆಯಾಗಿ ಬಿಡು ಅಂತ ಸಡನ್ನಾಗಿ ಹೇಳಿದರು. ಅದು ಹೇಗೆ ಸಾಧ್ಯ? ನಾನು ಹೇಗೆ ಅಂತ ಕೇಳಿದಾಗ ಅಮ್ಮ ನನ್ನ ಕೈಯನ್ನು ಹಿಡಿದುಕೊಂಡು ಹೌದು ನೀನು ಆಗಲೇಬೇಕು ಅಂತ ಕಣ್ಣಿನಲ್ಲೇ ಹೇಳಿದಳು. ಅಲ್ಲಿ ಇದ್ದ ಹುಡುಗಿಯನ್ನು ನೋಡಿದೆ. ಹಳ್ಳಿಯ ಗುಗ್ಗುವಿನ ರೀತಿ ಇದ್ದಳು. ವಿಧಿಯಿಲ್ಲದೆ ತಾಳಿ ಕಟ್ಟಿಸಿದರು. ನಾನು ನನ್ನ ಕಾಲೇಜಿನಲ್ಲಿ ಇದ್ದ ಸೌಮ್ಯಳನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ತಾತನಿಗಾಗಿ ಹಳ್ಳಿ ಗುಗ್ಗನ್ನು ಮದುವೆಯಾದೆ. ನನ್ನ ಜೀವನ ಹಾಳಾಗಿ ಹೋಯಿತು ಅಂತ ತುಂಬ ಹಿಂಸೆ ಆಗುತ್ತಿತ್ತು. ನಾನು ಮದುವೆ ಆಗುತ್ತಿದ್ದಂತೆ ನನ್ನ ತಾತನ ಆರೋಗ್ಯ ಸ್ವಲ್ಪ ಸ್ವಲ್ಪವಾಗಿ ಸಂಪೂರ್ಣವಾಗಿ ಸುಧಾರಿಸಿತು. ಸತ್ತು ಹೋಗುತ್ತೇನೆ ಅಂತ ಮದುವೆ ಮಾಡಿಸಿದರು. ಆದರೆ ನಾನು ಪ್ರತಿದಿನ ಸಾಯುತ್ತಿದ್ದೇನೆ. ಅಮ್ಮನ ಬಳಿ ಮಾತನಾಡಿದಾಗ ಇನ್ನೇನು ಮಾಡಲು ಸಾಧ್ಯ? ಸಾಯಲಿ ಅಂತ ಅವರನ್ನು ಬಿಡಲು ಆಗುತ್ತದೆಯೇ? ಅವರು ತುಂಬ ದಿನಗಳಿಂದ ನಿಮ್ಮ ಮದುವೆ ಮಾಡಿಸಬೇಕು ಅಂತ ಆಸೆ ಇಟ್ಟುಕೊಂಡಿದ್ದರು. ನೀನು ಮದುವೆ ಆಗುವುದಿಲ್ಲವೇ ಅನ್ನುವ ಭಯದಿಂದ ಅನಾರೋಗ್ಯ ತಪ್ಪಿದ್ದರು ಅಷ್ಟೇ. ಈಗ ಸರಿ ಹೋಗುತ್ತಾರೆ. ಆ ಹುಡುಗಿಯೂ ಒಳ್ಳೆಯವಳು. ಚಿಕ್ಕಂದಿನಿಂದ ನೋಡಿದ್ದೇನೆ. ಪ್ರೀತಿಸುತ್ತಾಳೆ, ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಹಳ್ಳಿಯ ಹುಡುಗಿ. ಪ್ರಾಣ ಹೋದರೂ ಪ್ರೀತಿಯನ್ನು ಬಿಡುವುದಿಲ್ಲ. ನಿಮ್ಮಿಬ್ಬರ ಮೊದಲ ರಾತ್ರಿ ಇಂದು ಅಂತ ಅಮ್ಮ ನಾಚಿಕೆಯಿಂದ ಹೇಳಿದಳು. ರೂಮನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ಸೌಮ್ಯ ಇದ್ದಳು. ಇವಳ ಜೊತೆ ಹೇಗೆ ಸೇರಲಿ? ನಾನು ಅವಳಿಗೆ ಹೇಳಿಬಿಟ್ಟೆ, ನನಗೆ ಸ್ವಲ್ಪ ಮನಸ್ಸು ಸರಿಯಿಲ್ಲ, ನೀನು ಸೋಫಾ ಮೇಲೆ ಮಲಗು, ನನಗೆ ಇವೆಲ್ಲ ಇಷ್ಟ ಇಲ್ಲ ಅಂತ. ಎಲ್ಲ ವಿಷಯವನ್ನು ಬಿಡಿಸಿ ಹೇಳಿದರೆ ಅವಳು ಅದನ್ನೇ ತೆಗೆದುಕೊಂಡು ಹೋಗಿ ಅಜ್ಜಿ ತಾತನ ಬಳಿ ಹೇಳಿ ಮನೆಯಲ್ಲಿ ಮತ್ತೆ ರಾಧಾಂತ ಮಾಡುತ್ತಾಳೆ ಅನ್ನುವ ಭಯವಿತ್ತು. ಆ ಹುಡುಗಿಯ ಬಗ್ಗೆ ನನಗೆ ಪೂರ್ವಾಪರ ತಿಳಿದಿಲ್ಲ. ನಾನು ನೆಮ್ಮದಿಯಾಗಿ ನಿದ್ರಿಸಿದೆ. ಬೆಳಿಗ್ಗೆ ಎಚ್ಚರವಾದಾಗ ಅವಳು ಅಲ್ಲಿ ಇರಲಿಲ್ಲ. ಅವಳು ಹೊರಗೆ ಹೋಗಿರಬಹುದು ಅಂತ ಅಂದುಕೊಂಡೆ. ಪ್ರತಿದಿನ ನಾವಿಬ್ಬರು ಇದೇ ರೀತಿ ಇರುತ್ತಿದ್ದೆವು. ನಾನೊಂದು ತೀರ, ಅವಳೊಂದು ತೀರ. ಇಂದು ನನ್ನ ಗೆಳೆಯನಿಗೆ ಹೇಳಿ ಡೈವರ್ಸ್ ಪೇಪರನ್ನು ರೆಡಿ ಮಾಡಲು ಹೇಳಿದೆ. ಇಂದು ನನಗೆ ತುಂಬ ತಲೆನೋವಿದೆ, ಮಲಗಿದೆ. ಅವಳು ಇನ್ನೂ ಬಂದಿರಲಿಲ್ಲ. ಬಂದರೂ ಅವಳು ಸೋಫಾದ ಮೇಲೆ ಮಲಗುತ್ತಾಳೆ ಅಂತ ನನ್ನ ಮಗ್ಗಿಲನ್ನು ಬದಲಿಸಿದೆ. ಬಾಗಿಲ ಕಡೆ ಸಡನ್ ಆಗಿ ಈ ಹಳ್ಳಿಗುಗ್ಗು ಬಂದಳು. ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ. ನೆಟ್ ಕಲರ್ ಸ್ಯಾರಿಯನ್ನು ಹುಟ್ಟಿದ್ದಾಳೆ. ಅದರಿಂದ ಅವಳ ದೇಹ ತುಂಬ ಸುಂದರವಾಗಿ ಕಾಣುತ್ತಿದೆ. ಅವಳ ಎದೆಗಳು ಅರ್ಧಂಬರ್ಧ ಹೊರಗಡೆ ಬರುವಂತೆ ಇದೆ. ಸೊಂಟದ ಕೆಳಗಡೆ ಸೀರೆ ಹುಟ್ಟಿದ್ದಾಳೆ. ತುಟಿಗೆ ಬಣ್ಣ ಹಾಕಿದ್ದಾಳೆ. ತುಂಬ ಮಾದಕವಾಗಿ ಕಾಣುತ್ತಿದ್ದಾಳೆ. ಇದೇ ಮೊದಲ ಬಾರಿ ಇಷ್ಟೊಂದು ಸುಂದರವಾಗಿ ಕಾಣುತ್ತಿರುವುದು. ಅವಳ ಸೌಂದರ್ಯಕ್ಕೆ ಮಾರು ಹೋದೆ. ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ನನ್ನ ಬಳಿ ಬಂದಳು. ಮೊದಲ ಬಾರಿ ಅವಳು ಹತ್ತಿರ ಬಂದಾಗ ನನಗೆ ಒಂದು ರೀತಿ ಸುಖವಾಯಿತು. ಅವಳು ಹತ್ತಿರ ಬಂದಿದ್ದೆ ಅವಳ ಕೆನ್ನೆಗಳನ್ನು ನನ್ನ 2 ಕೈಗಳಿಂದ ಹಿಡಿದುಕೊಂಡು ಮುತ್ತನ್ನು ಕೊಡಲು ಶುರು ಮಾಡಿದೆ. ಅವಳ ತುಟಿಗಳಿಗೆ ಧೈರ್ಯವಾಗಿ ಕೊಟ್ಟೆ. ಆನಂತರ ಸೌಮ್ಯ ನೆನಪಾದಳು. ರೂಮಿನಿಂದ ಹೊರಗಡೆ ಹೋದೆ. ತುಂಬ ಹೊತ್ತು ಆದ ಮೇಲೆ ನನ್ನ ಗೆಳೆಯನಿಗೆ ಕಾಲ್ ಮಾಡಿದೆ. ಮಧ್ಯರಾತ್ರಿ ಇಷ್ಟೊತ್ತಲ್ಲಿ ಹೇಗೆ ಕಾಲ್ ಮಾಡಿದ್ದೀಯಾ? ನಿನಗೆ ಮದುವೆ ಆಗಿದೆ ಅನ್ನುವ ವಿಷಯ ತಿಳಿಯಿತು. ನಿನ್ನ ಹೆಂಡತಿ ಏನಾದರೂ ಅಂದುಕೊಳ್ಳುವುದಿಲ್ಲವೇ? ನನ್ನ ಗೆಳೆಯ ಸಂತೋಷ್ ಹೇಳಿದ. ಅದು ಆ ರೀತಿಯಲ್ಲ, ನನಗೆ ಏನೋ ಸರಿಯಿಲ್ಲ ಅಂತ ಹೇಳಿದ ತಕ್ಷಣ ನನ್ನ ಧ್ವನಿಯಿಂದ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲವೇ? ಏನಾದರೂ ಹಿಡಿದುಕೊಂಡರೆ ಅದನ್ನೇ ಹಿಡಿದುಕೊಂಡಿರುತ್ತೀಯ ದಡ್ಡ. ಮದುವೆ ಆಗಿದ್ದೀಯಾ? ಹೆಂಡತಿ ಜೊತೆ ಚೆನ್ನಾಗಿ ಇರು ಅಂತ ಹೇಳಿದ. ನನಗೆ ಗೊತ್ತು ನೀನು ಸೌಮ್ಯಳ ಬಗ್ಗೆ ನೆನೆದು ನೆನೆದು ಈ ರೀತಿ ಕಷ್ಟಪಡುತ್ತಿದ್ದೀಯ. ಅವಳು ಮದುವೆ ಆಗಿ ಫಾರಿನ್ಗೆ ಹೋದಳು. ನೀನು ಮದುವೆ ಆಗಿಲ್ಲವಾದರೂ ಆಗಿದ್ದರೂ ಕೂಡ ಅವಳು ನಿನ್ನನ್ನು ಮದುವೆ ಆಗುತ್ತಿರಲಿಲ್ಲ.
ಅವಳ ಅಪ್ಪ ಅಮ್ಮ ಆಸ್ಟ್ರೇಲಿಯಾದಲ್ಲಿರುವ ಹುಡುಗನನ್ನು 2 ವರ್ಷದ ಹಿಂದೆಯೇ ಗೊತ್ತು ಮಾಡಿದ್ದರು. ಅವಳ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ನೀನು ಕಾಲೇಜಿನಲ್ಲಿ ಚೆನ್ನಾಗಿ ಓದುತ್ತೀಯಾ, ಅವಳ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡುತ್ತೀಯಾ, ಅವಳ ಹಿಂದೆ ಮುಂದೆ ಸೆಕ್ಯೂರಿಟಿ ರೀತಿ ಸುತ್ತುತ್ತೀಯಾ ಅಂತ ಕೆಲಸಕ್ಕೆ ನಿನ್ನನ್ನು ಇಟ್ಟುಕೊಂಡಿದ್ದಳು. ಅಷ್ಟೇ ಹೊರತು ಅವಳು ನಿನ್ನನ್ನು ಎಂದು ಪ್ರೀತಿಸಿಲ್ಲ. ತುಂಬ ಸಲ ನಾನು ಅವಳ ಬಳಿ ಇದನ್ನು ಮಾತನಾಡಿಸಿದರೂ ಕೂಡ ಅವಳು ನಿನ್ನ ಬಗ್ಗೆ ನಿರ್ಲಕ್ಷ್ಯದ ಮಾತನ್ನೇ ಕೂಡ ಆಡಿರುವುದು. ಎಂದೂ ಕೂಡ ಅವಳ ಕಣ್ಣಲ್ಲಿ ನಿನಗಾಗಿ ನಾನು ಪ್ರೀತಿ ನೋಡಿಲ್ಲ. ಬೇಕಾದರೆ ಅವಳಿಗೆ ಕಾಲ್ ಮಾಡಿ ನೋಡು, ನಿನ್ನ ನಂಬರ್ ಬ್ಲಾಕ್ ಆಗಿರುತ್ತದೆ ಅಂದಾಗ ನಾನು ಸಡನ್ನಾಗಿ ಟ್ರೈ ಮಾಡಿದೆ. ಇವನ ನಂಬರನ್ನು ಕಟ್ ಮಾಡಿ ನಿಜ ಬ್ಲಾಕ್ ಆಗಿದೆ ಅಂದರೆ ಅವಳು ನನಗೆ ಮೋಸ ಮಾಡಿದ್ದಾಳ. ಅಯ್ಯೋ, ಸಿಟಿಯಲ್ಲಿರುವ ಹುಡುಗಿಯರು ತುಂಬ ಮಾಡರ್ನ್ ಆಗಿರುತ್ತಾರೆ, ಅವರ ಭಾಷೆ ಚೆನ್ನಾಗಿರುತ್ತದೆ, ಎಲ್ಲಾದರೂ ಹೋದರೆ ಹೆಂಡತಿ ಅಂತ ತೋರಿಸಬಹುದು ಅನ್ನುವ ಕಾರಣಕ್ಕೆ ಮಾತ್ರ ಅವರನ್ನು ನೀನು ಇಷ್ಟಪಟ್ಟೆ. ಆದರೆ ಅವಳು ನಿನ್ನನ್ನು ಪ್ರೀತಿಸಿಲ್ಲ. ಯಾರು ನಿನ್ನನ್ನು ಪ್ರೀತಿಸುತ್ತಾರೆ ಅವರನ್ನು ನೀನು ಪ್ರೀತಿಸು, ಆಗ ಬದುಕಿನಲ್ಲಿ ನೆಮ್ಮದಿಯಾಗಿ ಬದುಕುತ್ತೀಯ ಅಂತ ಮನಸ್ಸು ಹೇಳಿತು. ನನ್ನ ಹೆಂಡತಿ ನನಗಾಗಿ ಪ್ರತಿ ಕ್ಷಣ ಕನವರಿಸುತ್ತಾಳೆ. ಅವಳಿಗೆ ಇಷ್ಟವಿಲ್ಲವಾದರೂ ಆ ರೀತಿ ಇಂದು ರೆಡಿಯಾಗಿ ಬಂದಿದ್ದಾಳೆ. ಅವಳಿಗೆ ತುಂಬ ಕಷ್ಟ ಕೊಟ್ಟೆ ಅಂತ ನನಗೆ ಅನಿಸಿತು. ಅಷ್ಟೇ ಏಕೆ, ಅಮ್ಮ ಅಪ್ಪನಿಗಾಗಿ ಎಷ್ಟೋ ಕನವರಿಸುತ್ತಿದ್ದಳು, ಎಷ್ಟು ಪೂಜೆ ಮಾಡುತ್ತಿದ್ದಳು, ಎಷ್ಟು ಉಪವಾಸ ಇರುತ್ತಿದ್ದಳು. ಅದನ್ನೆಲ್ಲ ಕಣ್ಣಾರೆ ನಾನು ಕಂಡಿದ್ದೂ ಕೂಡ ಇಂದು ನನ್ನ ಹೆಂಡತಿ ನನಗಾಗಿ ಅದೇ ಕೆಲಸವನ್ನು ಮಾಡುವಂತೆ ಮಾಡಿದೆ. ನನ್ನ ಬಗ್ಗೆ ನನಗೆ ಅಸಹ್ಯವಾಯಿತು. ಇನ್ನೆಂದೂ ಕೂಡ ಅವಳಿಗೆ ನೋವು ಮಾಡಬಾರದು. ಅವಳನ್ನು ತುಂಬ ಖುಷಿಯಾಗಿ ನೋಡಿಕೊಳ್ಳಬೇಕು. ಏಕೆಂದರೆ ಅವಳು ನಿಜವಾಗಲೂ ನನ್ನನ್ನು ಪ್ರೀತಿಸುತ್ತಾಳೆ. ನಾನು ಊಟ ಮಾಡುವವರೆಗೂ ಊಟ ಮಾಡುವುದಿಲ್ಲ. ಪ್ರತಿ ಬಾರಿಯೂ ನನಗೆ ಇಷ್ಟವಾದ ಕೆಲಸವನ್ನೇ ಮಾಡುತ್ತಾಳೆ. ಊಟದಲ್ಲಾಗಲಿ ಬಟ್ಟೆಯ ವಿಷಯದಲ್ಲಾಗಲಿ ಸ್ವಲ್ಪ ನನಗೆ ಅಲರ್ಜಿ ಅಂತ ತಿಳಿದ ಮೇಲೆ ಕರ್ಪೂರ ಹಚ್ಚುವುದನ್ನೇ ಬಿಟ್ಟಿದ್ದಾಳೆ ದೇವರಿಗೆ. ಆ ಹೊಗೆಯಿಂದ ನನಗೆ ಕಷ್ಟವಾಗುತ್ತದೆ ಅಂತ ನಾನು ಅವಳ ಬಳಿ ಹೋದೆ. ಅವಳು ಆಗಲೇ ಹಾಕಿದ್ದ ಟ್ರಾನ್ಸ್ಪರೆಂಟ್ ಸೀರೆಯನ್ನು ತೆಗೆದು ಮಾಮೂಲಿ ಸೀರೆಯನ್ನು ಹಾಕಿ ಮಲಗಿದಳು. ಅದು ಅವಳಿಗೆ ಡಿಸ್ಕಂಫರ್ಟ್ ಆಗುತ್ತದೆ. ಮುಖದಲ್ಲೂ ಅಷ್ಟೇ ಯಾವುದೇ ರೀತಿಯ ಬಣ್ಣ ಇರಲಿಲ್ಲ. ಮುಖವನ್ನು ಚೆನ್ನಾಗಿ ತೊಳೆದಿದ್ದಳು ಅಂತ ಅನಿಸುತ್ತದೆ. ಅಥವಾ ನಾನು ಹೋದ ಮೇಲೆ ತುಂಬ ಹತ್ತಿರಬೇಕು, ಕಣ್ಣುಗಳು ಸ್ವಲ್ಪ ದಪ್ಪ ಆಗಿದೆ, ಈಗ ಕಣ್ಮುಚ್ಚಿದ್ದಾಳೆ ಅಂತ ಅನಿಸಿ ಅವಳು ಮಲಗಿದ್ದ ಸೋಫಾದ ಕೆಳಗಡೆ ಕೂತು ಅವಳ ಕೈಯನ್ನು ಹಿಡಿದುಕೊಂಡೆ. ಎಂದೂ ಕೂಡ ನಾನು ನಿನಗೆ ನೋವು ಮಾಡುವುದಿಲ್ಲ, ನೀನು ನನ್ನ ಪ್ರಾಣ ಅಂತ ಆ ಕೈಗೆ ಮುತ್ತು ಕೊಟ್ಟೆ. ಅಷ್ಟರಲ್ಲಿ ಅವಳಿಗೆ ಎಚ್ಚರವಾಯಿತು. ಭಯದಿಂದ ಮೇಲೆ ಎದ್ದು ಕುಳಿತಳು. ಕ್ಷಮಿಸಿ, ಆಗಲೇ ನಿಮಗೆ ಇಷ್ಟವಾಗುತ್ತದೆ ಅಂತ ಆ ರೀತಿ ರೆಡಿಯಾಗಿ ಬಂದೆ, ಆದರೆ ನಿಮಗೆ ಕೋಪ ಬಂತು ಅಂತ ಹೇಳಿ ತಲೆ ಬಗ್ಗಿಸಿದಳು. ಆಗ ಅವಳಿಗೆ ಹೇಳಿದೆ, ನಾನು ನಿನಗೆ ಹೇಗೆ ಇಷ್ಟ ಬರುತ್ತದೆ ಅದೇ ರೀತಿ ಇರು, ನಾನು ನೀನು ಹೇಗೆ ಇದ್ದೀಯಾ ಹಾಗೆ ಇಷ್ಟಪಡುತ್ತೇನೆ ಅಂತ ಹೇಳಿ ಅವಳನ್ನು ನಿಧಾನವಾಗಿ ಎತ್ತುಕೊಂಡು ಹಾಸಿಗೆ ಮೇಲೆ ಮಲಗಿಸಿದೆ. ನೀನು ನನ್ನ ಹೆಂಡತಿ, ಇದೇ ನಿನ್ನ ಜಾಗ, ಸೋಫಾದ ಮೇಲೆ ಅಲ್ಲ ಅಂತ ಹೇಳಿದೆ. ಅವಳ ಮುಖದಲ್ಲಿ ಆನಂದ ತುಂಬಿದೆ. ನಾನು ಅವಳ ಹಣೆಗೆ ಮುತ್ತು ಕೊಟ್ಟೆ. ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಇಂದಿನಿಂದ ನಮ್ಮಿಬ್ಬರ ಒಂದು ಹೊಸ ಬದುಕು ಆರಂಭವಾಯಿತು. ಅಮ್ಮ ಹೇಳಿದ ಹಾಗೆ ಅವಳಿಗೆ 4 ಮಕ್ಕಳನ್ನು ಕೊಡಬೇಕು, ಯಾವಾಗಲೂ ಕನವರಿಸುತ್ತಾಳೆ ಅಂತ ಹೇಳಿದೆ. ಆಗ ನನ್ನ ಹೆಂಡತಿ ನಾಚಿಕೆಯಿಂದ ಕೆಂಪಾದಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.